ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ಮನೆಯವರೆಲ್ಲ ಸೇರಿಕೊಂಡು ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಏನು ಅಂತ ನೀವು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬನ್ನಿ ಹೋಗುವ, ಹೇಗಿರುತ್ತೆ ನೋಡುವ. ನೀನೇನು ಹೇಳ್ತೀಯನವ? ಏನೂ ಇಲ್ಲ, ಇನ್ನೊಬ್ರು ಇದ್ದಾಳೆ, ಅವಳಿಗೆ ನಾಚಿಕೆ. ಅವಳು ವಿಡಿಯೋದಲ್ಲಿ ಬರೋದೈತೆ, ನಾಚಿಕೆ ಅವಳಿಗೆ. ಬನ್ನಿ ಆಯಿತು, ನೋಡುವ, ಹೋಗುವ. ಅಲ್ಲಿ ಔಟಿಂಗ್ ಹೋಗೋ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಮತ್ತು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ, ಆಲ್ಮೋಸ್ಟು 1:30 ಆಗಿದೆ. ಇನ್ನು ಅಲ್ಲಿ ಔಟಿಂಗ್ ಹೋಗಿ ಊಟ ಮಾಡೋ ಪ್ಲ್ಯಾನ್ ಅಂತೆ. ಅಲ್ಲಿ ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಬನ್ನಿ ನೋಡುವ. ಎಲ್ಲ ಆಲ್ರೆಡಿ ರೆಡಿಯಾಗಿದೆ ಸ್ವಲ್ಪ ಐಟಮ್ಗಳು. ಇನ್ನು ಒಳಗಡೆ ಇನ್ನೂ ರೆಡಿ ಆಗ್ತಾಯಿದೆ. ನೀವು ತೋರಿಸ್ತೀನಿ ಒಳಗಡೆ ಇನ್ನೂ ರೆಡಿ ಆಗ್ತದೆ. ಹಾಂ, ಎಲ್ಲ ರೆಡಿ ಆಗಿದೆ. ಇನ್ನೂ ರೆಡಿ ಆಗಿಲ್ಲ, ಅಡುಗೆ ರೆಡಿ ಆಗ್ತಾ ಇದೆ. ಇನ್ನೂ ಕುದೀತಾ ಇದೆ. ಹೆಂಗೈತಪ್ಪ ಟೇಸ್ಟು? ಮಸ್ತಾಗೈತಾ? ಬೀಸ ಕೊಟ್ಟ ಈ ಥರ ಇದನ್ನೆಲ್ಲ ಕಾಡೋಳು ಲೋಡ್ ಮಾಡಿಕೊಂಡು ಹೋಯ್ತಾರ ಇದೆ. ಇವು ನೋಡಿ ಆಲ್ಮೋಸ್ಟು 2 ಗಂಟೆ ಆಗೇ ಹೋಯ್ತು. ಐಟಮ್ ಎಲ್ಲ ಹಿಂದಗಡೆ ಹಾಕಾಯ್ತು. ನಾನು ಈ ಕಾರ್ ಎತ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ದೊಡ್ಡ ಕಾರ್ ಒಂದಿದೆ ಎರಿಟಿಗ, ಅದರಲ್ಲಿ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ. ಬನ್ನಿ ಹೋಗುವ. ಲೊಕೇಶನ್ಗೆ ಬಂದ್ವಿ, ಬೆಳಗೊಳದ ಹತ್ರ. ಫುಲ್ ಹಸ್ರಾಗಿದೆ ಜಾಗ. ಆ ಕಡೆ ಹೋದ್ರೆ ನೀರಿದೆ. ಇಲ್ಲಿ ಎಲ್ಲ ಕುಂತ್ಕೊಂಡಿದ್ದೀವಿ ಊಟ ಮಾಡಲಿಕ್ಕೆ. ಬನ್ನಿ, ಬಾತು, ಚಿಕನ್, ಬರ್ಗೋಜು. ನೀರು ನೋಡಿ ಸಣ್ಣದಾಗಿ ಹೆಂಗೆ ಹರಿತಾ ಇದೆ. ನೀರು ಸಖತ್ತಾಗಿ ಹರಿತಾ ಇದೆ. ಎಲ್ಲ ಇಲ್ಲೇ ಆಟ ಆಡುವ, ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ನೀರು ಇದೆ. ನೀರು ಬಾ, ಇಲ್ಲೇ ನೀರು ಚೆನ್ನಾಗಿದೆ. ಹಾಂ, ಇಲ್ಲೇ ಆಟ ಆಡಿ ಸಾಕು. ಇಲ್ಲೇ 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 ನೀರಲ್ಲೆಲ್ಲ ಈಜಾಡಿದ್ದಾಯ್ತು. ಎಲ್ಲರೂ ಬಿದ್ದು ಬಿದ್ದು ನೀರಲ್ಲಿ ಈಜಾಡಿದ್ದಾಯ್ತು. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹುಡುಗ ಪ್ಯಾಂಟ್ ಹಾಕುತ್ತಾನೆ. ಹುಡುಗ ಪ್ಯಾಂಟ್ ಹಾಕತ್ತಿದ್ದೇನಪ್ಪ. ಯಾವ ಕಲರು? ಹಾಂ, ಗ್ರೀನ್. ಎಲ್ಲಿ ಆ್ಯಕ್ಚುಲಿ ಪಾರ್ಟಿಗೆ ಏನಕ್ಕೆ ಬಂದಿರೋದು ಇವಾಗ ಅಂಕಲ್ ಹೇಳ್ತಾರೆ. ಇಂದಿನ ಪಾರ್ಟಿಯ ಪ್ರಾಯೋಜಿಕವಾದಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ನಮ್ಮ ಧರ್ಮಪತ್ನಿಯಾದ ಶಿಲ್ಪಾ ಅವರು ಯಾವ ಕಾರಣಕ್ಕೆ ಈ ಪಾರ್ಟಿ ಪ್ರಯೋಜನ ಮಾಡಿದ್ರಂದ್ರೆ, ನಮ್ಮ ಮಗನಾದ ಪ್ರಫುಲ್ ಕುಮಾರ್ ಅವರು ಅವ್ರ ಮಗನ್ ಕರ್ತೀನಿ ರೀ. ಅಲ್ಲಿ ಕಾಣಿಸ ಕೈಯತ್ತ ಬೊಬ್ಬು ಕೈಯತ್ತ. ಎಷ್ಟು ಪಾಸ್ ಆಗಿರೋದ್ರಿಂದ ಇಂದಿನ ಪಾರ್ಟಿಯನ್ನು ನಮ್ಮ ಧರ್ಮಪತ್ನಿಯಾದ ಶಿಲ್ಪಾ ಅವರು ಒಂದು ನಿಮ್ ಗೊಂಬೆ ಅವರು ನಮ್ಮ ಧರ್ಮಪತ್ನಿಯಾದ ಶಿಲ್ಪಾ ಅವರು ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ಪಾರ್ಟಿಯ ಟಿಕೆಟ್ ಒಂದು ಸುಯೋಗವು ಅವ್ರಿಗೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಒಂದೇ ಮಾತು. ನೀವು ಮಹಿಳಾ ಸಂಘದವರು ಏನಕ್ಕೆ ವಿರೋಧಿಸ್ತಿಲ್ಲ? ನೀವು ವಿರೋಧ ಯಾಕೆ ಅವನ್ನ ಸಪೋರ್ಟ್ ಮಾಡಿಲ್ಲ? ನೀವು ಇವತ್ತು ಮಹಿಳಾ ಸಬಲೀಕರಣ ಆಗ್ಬೇಕು ಅಂದ್ಬಿಟ್ಟು ಇವತ್ತು ಮಹಿಳಾ ಒಂದು ಮೀಸಲಾತಿ ತರಬೇಕು ಅಂತ ಹೋರಾಟ ಮಾಡಿದ್ನಲ್ಲ, ನೀವು ಯಾಕೆ ಮಹಿಳಾ ಸಂಘದವರೆಲ್ಲ ನೀವು ಯಾಕೆ ಇದು ಮಾಡಿಲ್ಲ? ನೀವು ಬಂಧುಗಳೇ, ನಾ ಕೇಳೋದು ಇದೆ ನಿಮ್ಗೆ. ಸಾರ್ವಜನಿಕರೇ, ಕಾಮಿಡಿ ಇತ್ತಲ್ಲ. ಎಲ್ಲ ಸಿಟ್ಕೊಂಬಿಡಿ ಕಾಲ್ಗಳನ್ನ ಇಲ್ಲೇ, ಆಮೇಲೆ ಏನು ಗಾಡಿಗೆ ಎತ್ತಾರೆ ಅಂತ. ಆ್ಯಕ್ಚುಲಿ ಇದರಲ್ಲೆಲ್ಲ ಆಟ ಆಡಿದ್ಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು, ಓ ಸಖತ್ತಾಗಿದೆ. ಬನ್ನಿ ಒಳಗೆ ಹೋಗಿ ನೋಡ್ಕೊಂಡು ಬರೋಣ. ಬಜರಂಗಬಲಿಗೆ ಜೈ. ಪರವಾಗಿಲ್ಲ ಬರ. ನೋಡಿ ಎಷ್ಟು ಸಖತ್ತಾಗಿದೆ.
ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಇವಾಗ ಡೀಸೆಂಟಾಗಿ ಪೇಂಟ್ ಆಗಿರೋ ಥರ ಇದೆ, ಅದಕ್ಕೆ ಇಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಪ್ರಸಾದ ಇಟ್ಕೊಂಬತ್ತಾ ಇದ್ದೀರಾ? ಹೌದಾ, ಪ್ರಸಾದನಾ? ಪರವಾಗಿಲ್ಲ, ಇಸ್ಕೊಂಬನ್ನಿ, ನಾನು ಇಲ್ಲೇ ತೊಗೊತೀನಿ. ಪರವಾಗಿಲ್ಲ, ನಾನು ಇಲ್ಲೇ ತೊಗೊತೀನಿ, ಸಾಕು. ನೋಡಿ ಕೇಳ್ದ ಸಾಕು, ಸ್ವಲ್ಪ ದಿನ ಪ್ರಸಾದ ತಾನೆ. ಅಂತ ಅಂದ್ಬಿಟ್ಟು ಜಡೆ ಹಾಕಕ್ಕೆ ಹೇಳಿದ್ರು. ಏನು ಕೆಟ್ಟ ಹೋದು? ಹಿಂಗೆ ಕೂದಲು ಬಿಟ್ಕೊ ಓಡಾಡಬಾರ್ದಂತೆ, ಅದು ಕೆಟ್ಟದು. ಗಾಳಿ ಪೀಡೆ ಅಂತಾರ, ಅದು ಆವರ್ಸ್ಕೊಳ್ಳೋದು ಇಂಥ ಟೈಮಲ್ಲಿ ಅಂತ. ಓ, ಅದು ಕಟ್ಟಬೇಕು ಅಂದ್ರೆ ಜುಟ್ಟು ಕಟ್ಟು. ರೈತರುಗಳು ಹೇಳೋದು ಲಂಗ ದೋಣಿ ಸೀರೆ ಹಾಕೊಂಡು ದೇವಸ್ಥಾನಕ್ಕೆ ಜಡೆ ಹಾಕೊಂಡು ಹೂ ಮುಡ್ಕೊ ಬನ್ನಿ ಅಂತ ಹೇಳೋದು. ಓ, ಅದಕ್ಕೆನಾ? ಹೋದ್ರು ರೈತರು ಹಂಗೆ ಜಡೆ ಹಾಕೋ ಬರ್ಬೇಕು ನೀನು, ಕೆಟ್ಟದ್ದು ಆವರಿಸ್ಬಾರ್ದು ಅಂತಾನೆ ಈ ತರ ಹೇಳೋದು. ಇದು ಹೇಳಿದ್ರೆ ಕೇಳಲ್ಲ, ನಾವೇನ್ ಹೇಳೋಣ. ದೇವಸ್ಥಾನ ಒಳಗೆ ಮಾತ್ರ ಬರ್ದೇ ಇರೋರು 11 ಗಂಟೆ ಗಂಟ, ಸಂಜೆ ಪುನಃ 5ರಿಂದ 7:30 ಗಂಟೆ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡ್ರಲ್ಲ, ಆ ಟೈಮಿಂಗ್ಸು ಕರೆಕ್ಟಾಗಿ ಬನ್ನಿ ನೀವು. ದೇವಸ್ಥಾನ ನೋಡಬೇಕು ಅನ್ನೋರು ಸಖತ್ತಾಗಿದೆ ಮಾತ್ರ. ಗ್ರೀನರಿ ನೋಡಿ ಹೆಂಗಿದೆ, ಸಾಕತ್ತಲ್ಲ. ಕೈ ತೊಳಿಬೇಕು ಅಂದ್ರೆ ಇಲ್ಲೇ ಕೈ ತೊಳ್ಕೊಳ್ಳಿ. ಹರಿಯ ನೀರು ಅಲ್ಲೇ ಇಳಿಗೋ ಕೆಳಗೆ. ಎಲ್ಲೆಳಿ ನಮ್ಮ ಎಲ್ಲೆಳಿ ಕೈ ತೊಳ್ಕೊ, ಹಿಡಿಗೋ. ಏನು ಜಾಸ್ತಿ ಏನು ಆಳ ಇದಿಲ್ಲಲ್ಲ, ಕೈ ತೊಳ್ಕೊ. ನೋಡಿ ಹಂಗೆ ಹರಿತಾ ಇದೆ ನೀರು, ಸಾಕಾದಲ್ಲ. ಈ ಥರ ವಾರಕ್ಕೆ ಒಂದು ಕಡೆ ಆಚೆ ಬಂದರೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಮನೆಗೆ ಬಂದು ಸಾಮಾನೆಲ್ಲ ಇಟ್ಕೊಂಡು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.